ಮಕ್ಕಳನ್ನ ಶಾಲೆ ಬಿಡಿಸ್ತಾ ಇದ್ದಾರೆ ಐಟಿ ಪೋಷಕರು. ಸ್ಕೂಲ್ ಫೀಸ್ಗೆ ಶ್ರೀಮಂತರೇ ಸುಸ್ತು, ಶಾಲೆ ಟೈಮ್ ವೇಸ್ಟ್, ಮನೆಯಲ್ಲೇ ಪಾಠ. ಸ್ನೇಹಿತರೆ, ಭಾರತದಲ್ಲಿ ವಿಚಿತ್ರ ಟ್ರೆಂಡ್ ಶುರುವಾಗಿದೆ. ಪೋಷಕರು ಮಕ್ಕಳನ್ನ ಶಾಲೆ ಕಳಿಸೋದನ್ನೇ ಬಿಡ್ತಾ ಇದ್ದಾರೆ. ಮನೆಯಲ್ಲೇ ತಾವೇ ಪಾಠ ಹೇಳೋ ಹೋಮ್ ಸ್ಕೂಲಿಂಗ್ ಅಥವಾ ಅನ್ಸ್ಕೂಲಿಂಗ್ ಟ್ರೆಂಡ್ ಬಹಳ ಸದ್ದು ಮಾಡ್ತಾ ಇದೆ. ಸ್ಕೂಲ್ಗಳ ಲಕ್ಷ ಫೀಸ್ ಉಳಿಸೋದಲ್ಲದೆ ಶಾಲೆಗಳಿಗಿಂತ ಚೆನ್ನಾಗಿ ಮಕ್ಕಳಿಗೆ ಪ್ರಾಕ್ಟಿಕಲ್ ಶಿಕ್ಷಣ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಏನಿದು ಹೋಮ್ ಸ್ಕೂಲಿಂಗ್? ಶಾಲೆಗೆ ಹೋಗದೆ, ಟೀಚರ್ ಇಲ್ಲದೆ ಮಕ್ಕಳು ಕಲಿಯೋದು ಹೇಗೆ? ಎಕ್ಸಾಮ್ಗಳ ಕಥೆ ಏನು? ಸಂವಿಧಾನದಲ್ಲೇ ಶಿಕ್ಷಣ ಮೂಲಭೂತ ಹಕ್ಕು ಅಂತ ಹೇಳಿರುವಾಗ ಮಕ್ಕಳನ್ನ ಶಾಲೆಗೆ ಕಳಿಸದೆ ಇರೋದು ಹೇಗೆ? ಇದು ತಪ್ಪಾಗೋದಿಲ್ವಾ? ಮನೆಯಲ್ಲೇ ಪಾಠ ಕಲಿಯೋ ಮಕ್ಕಳ ಭವಿಷ್ಯ ಏನಾಗುತ್ತೆ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ mastmaka.com. ನಾನು ಅಮರ್ ಪ್ರಸಾದ್. ಏನಿದು ಹೋಮ್ ಸ್ಕೂಲಿಂಗ್ ಟ್ರೆಂಡ್? ಹೋಮ್ ಸ್ಕೂಲಿಂಗ್ ಅಂದ್ರೆ ಪೋಷಕರು ಹಾಗೂ ಗಾರ್ಡಿಯನ್ಸ್ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋದರ ಬದಲು ತಾವೇ ಮನೆಯಲ್ಲಿ ಪಾಠ ಮಾಡೋದನ್ನೋದಕ್ಕಿಂತ ಹೆಚ್ಚಾಗಿ ಪ್ರಾಕ್ಟಿಕಲ್ ಆಗಿ ಜ್ಞಾನ ಕೊಡೋದು. ಹಾಗಿದ್ರೆ ಸ್ಕೂಲಲ್ಲಿ ಕೊಡೋ ಸಿಲೆಬಸ್ ಇಟ್ಕೊಂಡು ತಾವೇ ಟ್ಯೂಷನ್ ಹೇಳಬೇಕಾ? ಖಂಡಿತ ಆ ರೀತಿಯಲ್ಲ. ಹೋಮ್ ಸ್ಕೂಲಿಂಗ್ನಲ್ಲಿ ಸಿಲೆಬಸ್ ಇಲ್ಲ, ಟೈಮ್ ಟೇಬಲ್ ಇಲ್ಲ, ಹೋಮ್ ವರ್ಕ್, ಅಸೈನ್ಮೆಂಟ್, ಪನಿಷ್ಮೆಂಟ್ ಯಾವುದೂ ಇಲ್ಲ. ಇದೇ ರೀತಿ ಕಲಿಸ್ಬೇಕು ಅನ್ನೋ ರೂಲ್ಸ್ ಕೂಡ ಇಲ್ಲ. ಅಷ್ಟೇ ಯಾಕೆ, ಮನೆಯಲ್ಲೇ ಕಲಿಸ್ಬೇಕು ಅಂತಲೂ ಇಲ್ಲ. ರೋಡಲ್ಲಿ, ಪಾರ್ಕಲ್ಲಿ, ಆಫೀಸ್, ಕಾಡು ಬೆಟ್ಟ, ಹೀಗೆ ಎಲ್ಲಿ ಬೇಕಾದರೂ ಮಕ್ಕಳಿಗೆ ವಿದ್ಯೆ ಹೇಳ್ಕೊಡ್ಬೋದು. ವಿಚಿತ್ರ ಹಾಗೂ ಕಷ್ಟ ಅನಿಸಿದ್ರು ಕೂಡ ಈ ರೀತಿ ಪೋಷಕರು ಮಕ್ಕಳನ್ನ ಶಾಲೆ ಬಿಡಿಸಿ ತಾವೇ ಕಲಿಸ್ತಿರೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕೋವಿಡ್ ಟೈಮ್ನಲ್ಲಿ ಈ ಟ್ರೆಂಡ್ ಪಾಪ್ಯುಲರ್ ಆಯಿತು. ಈಗ ಕಂಟಿನ್ಯೂ ಆಗ್ತಿದೆ. ಕ್ವಾಲಿಟಿ ಎಜುಕೇಷನ್ ಸಿಗೋದು ಶಾಲೆಯಲ್ಲಿ ಮಾತ್ರ ಅಪನಂಬಿಕೆ ಹೋಗಿ ಎಜುಕೇಷನ್ ಸಿಸ್ಟಮ್ ಬಹಳ ಫಾಸ್ಟ್ ಆಗಿ ಚೇಂಜೇ ಆಗ್ತಾ ಇದೆ. ಶಾಲೆ ಮುಖವನ್ನೇ ಕಾಣದ ಮಕ್ಕಳು ಪಬ್ಲಿಕ್ ಎಕ್ಸಾಮ್ಗಳಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ತಾ ಇದ್ದಾರೆ ಕೂಡ. ಹಾಗಿದ್ರೆ ಪೋಷಕರು ಅಷ್ಟೆಲ್ಲ ನಾಲೆಜ್ ಇರುತ್ತಾ? ಅವ್ರು ಹೆಂಗೆ ಕಲಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ? ಎಲ್ಲ ಅವರೇ ಹೇಳ್ಕೊಡ್ತಿದ್ದಾರಾ? ಶಾಲೆಗೆ ಹೋಗದೆ ಮಕ್ಕಳು ಪಬ್ಲಿಕ್ ಎಕ್ಸಾಮ್ ಬರೆದು ಪಾಸ್ ಆಗೋದಾದರೂ ಹೇಗೆ? ಚೆನ್ನಾಗಿ ಪರ್ಫಾರ್ಮ್ ಮಾಡೋದಾದರೂ ಹೇಗೆ? ಅದಕ್ಕೆಲ್ಲ ಉತ್ತರ ನೋಡ್ತಾ ಹೋಗೋಣ ಬನ್ನಿ. ಸಂವಿಧಾನದಲ್ಲೇ ಮಾನ್ಯತೆ, ಪರೀಕ್ಷೆಗೆ ವಯಸ್ಸು ಸಾಕು. 2009 RTE ಆಕ್ಟ್, ರೈಟ್ ಟು ಎಜುಕೇಷನ್ ಆಕ್ಟ್ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಕೊಡಲೇಬೇಕು ಅಂತ ಹೇಳುತ್ತೆ. ಪೋಷಕರು ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಲಿಲ್ಲ ಅಂದರೆ ಈ ಕಾಯ್ದೆ ಪ್ರಕಾರ ಉಲ್ಲಂಘನೆಯಾಗುತ್ತೆ. ಅಂಥ ಪೋಷಕರ ವಿರುದ್ಧ ಕಾನೂನು ಕ್ರಮ ಕೂಡ ತಗೊಳ್ಳಬಹುದು. ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ ಕಾಯ್ದೆ ಮಕ್ಕಳಿಗೆ ಶಾಲೆಯಲ್ಲೇ ಶಿಕ್ಷಣ ಕೊಡಿಸ್ಬೇಕು ಅಂತ ಹೇಳಲ್ಲ. ಹಾಗಾಗಿ ಹೋಮ್ ಸ್ಕೂಲಿಂಗ್ನಿಂದ ಯಾವುದೇ ಕಾನೂನು ಉಲ್ಲಂಘನೆ ಆಗೋದಿಲ್ಲ. ಪರೀಕ್ಷೆ ಬರೆಯೋಕೆ ಮಕ್ಕಳು ವಯಸ್ಸಿನ ಪ್ರಕಾರ ಕ್ವಾಲಿಫೈ ಆದರೆ ಸಾಕು. ಉದಾಹರಣೆಗೆ 10th ಎಕ್ಸಾಮ್ ಬರೆಯೋಕೆ 14 ವರ್ಷ ವಯಸ್ಸು ಆಗಿದ್ರೆ ಸಾಕು. ಸೊ ಇಲ್ಲಿ ಇದೊಂದು ಅಡ್ವಾಂಟೇಜ್ ಇದೆ. ರೆಗ್ಯುಲರ್ ಸ್ಕೂಲ್ನಲ್ಲಿ 10th ಎಕ್ಸಾಮ್ ಬರೆಯೋಕೆ 16 ವರ್ಷ ಬೇಕು. ಓಪನ್ ಸ್ಕೂಲಿಂಗ್ನಲ್ಲಿ 2 ವರ್ಷ ಮುಂಚೆನೇ ಬರೆದು 10th ಮುಗಿಸ್ಕೊಂಡ್ಬಿಡ್ಬೋದು. 2 ವರ್ಷ ಮುಂಚೆನೇ ಡಿಗ್ರಿಗೆ ಎಂಟ್ರಿ ಕೂಡ ಪಡ್ಕೋಬೋದು. ಸೊ 14 ವರ್ಷ ತುಂಬಿದ್ರೆ ಸಂಬಂಧಪಟ್ಟ ಬೋರ್ಡ್, ಉದಾಹರಣೆಗೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಥವಾ KSEEBನಲ್ಲಿ ರಿಜಿಸ್ಟರ್ ಆಗಿ ಪರೀಕ್ಷೆಗೆ ಕೂರ್ಬೋದು. ಹಾಗಿದ್ರೆ ಓಪನ್ ಸ್ಕೂಲಿಂಗ್ ಮಕ್ಕಳ ಸಿಲೆಬಸ್ ಹೇಗಿರುತ್ತೆ? ಶಾಲೆಯ ಮಕ್ಕಳೇನೋ ಟೆಕ್ಸ್ಟ್ ಬುಕ್, ನೋಟ್ಸ್, ಹಳೆ ಕ್ವಶನ್ ಪೇಪರ್ ಇಟ್ಕೊಂಡು ಪ್ರಿಪೇರ್ ಆಗಿರ್ತಾರೆ. ಆದರೆ ಹೋಮ್ ಸ್ಕೂಲಿಂಗ್ ಮಕ್ಕಳ ಕಥೆ ಏನು? ಪೋಷಕರದ್ದೇ ಸಿಲೆಬಸ್, ಸರ್ಕಾರದಿಂದ ಪರೀಕ್ಷೆ. ಎಸ್ ಸ್ನೇಹಿತರೆ, ಇಲ್ಲಿ ಪೋಷಕರಿಗೆ 2 ಆಪ್ಷನ್ ಇದೆ. ಒಂದು, ತಾವೇ ಸ್ಕೂಲ್ ಸಿಲೆಬಸ್ ರೆಫರ್ ಮಾಡಿ ತಾವೇ ಮಕ್ಕಳಿಗೆ ಪಾಠ ಕಲಿಸ್ಕೊಡ್ಬಹುದು, ಮಕ್ಕಳಿಗೆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಸಬಹುದು. ಇದು ಹೇಗೆ ಅಂತ ಮುಂದಕ್ಕೆ ನೋಡೋಣ. ಇನ್ನೊಂದು ದಾರಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಥವಾ NIOS. ಇದು CBSE ತರ ಕೇಂದ್ರ ಸರ್ಕಾರದ ಏಜೆನ್ಸಿ. ಹೋಮ್ ಸ್ಕೂಲಿಂಗ್ ಮಾಡೋ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸುತ್ತೆ. 8, 10, 12ನೇ ಕ್ಲಾಸ್ ಪರೀಕ್ಷೆಗಳನ್ನು ವರ್ಷಕ್ಕೆ 2 ಸಲ ನಡೆಸುತ್ತೆ. CBSE ಎಕ್ಸಾಮ್ ತರವೇ ದೇಶ ವಿದೇಶಗಳಲ್ಲೂ ಈ ಪರೀಕ್ಷೆಗೆ ರೆಕಗ್ನಿಷನ್ ಇದೆ. NIOS ಸರ್ಟಿಫಿಕೇಟ್ಗೂ CBSE ಸರ್ಟಿಫಿಕೇಟ್ನಷ್ಟೇ ಮಹತ್ವ ಇರುತ್ತೆ. ಈ ಸಂಸ್ಥೆ ಪರೀಕ್ಷೆ ನಡೆಸೋದಷ್ಟೇ ಅಲ್ಲ, ಓಪನ್ ಸ್ಕೂಲಿಂಗ್ ವಿದ್ಯಾರ್ಥಿಗಳಿಗೆ ಸಿಲೆಬಸ್ ಕೂಡ ಕೊಡುತ್ತೆ. ಈ ಸಿಲೆಬಸ್ನಲ್ಲಿ ರೆಗ್ಯುಲರ್ ಸ್ಕೂಲಿಂಗ್ ಸಿಲೆಬಸ್ನಲ್ಲಿರೋ ಎಲ್ಲ ಕಾನ್ಸೆಪ್ಟ್ಸ್ ಇದ್ರೂ ಡಿಫ್ರೆಂಟ್ ಆಗಿರುತ್ತೆ. ಮನೇಲೇ ಕಲಿಯೋ ರೀತಿ ಇರುತ್ತೆ. ಇಂಥ ಸಬ್ಜೆಕ್ಟ್ಸನ್ನೇ ಓದಬೇಕು ಅಂತೇನಿಲ್ಲ. ಲ್ಯಾಂಗ್ವೇಜ್, ಕೋರ್ ಸಬ್ಜೆಕ್ಟ್, ಆಪ್ಷನಲ್ ಸಬ್ಜೆಕ್ಟ್ ಸೇರಿ ಸುಮಾರು 30ಕ್ಕೂ ಅಧಿಕ ಸಬ್ಜೆಕ್ಟ್ಗಳ ಲಿಸ್ಟೇ ಇರುತ್ತೆ. ಅದರಲ್ಲಿ ಮಕ್ಕಳು ಇಷ್ಟಪಡೋ 5 ಸಬ್ಜೆಕ್ಟ್ ಆಯ್ಕೆ ಮಾಡ್ಕೋಬೋದು. NIOS ರಿಜಿಸ್ಟ್ರೇಷನ್ ಫೀಸ್ ಕೂಡ 2,000 ರೂಪಾಯಿ ಒಳಗಿದೆ.
ಅಷ್ಟು ಫೀಸ್ ಕಟ್ಟಿ ಸಿಲೆಬಸ್ ತಗೊಂಡು ಮನೇಲೆ ಪ್ರಿಪೇರ್ ಆಗಿ ಯಾವಾಗ ಬೇಕು ಆವಾಗ ಎಕ್ಸಾಮ್ ತಗೋಬಹುದು. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 39,500 ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್, ಬೋಟಿಂಗ್ ಅಂಡ್ ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇರುತ್ತೆ. ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 4 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಹಾಗಿದ್ರೆ ಮಕ್ಕಳಿಗೆ ಮನೆಯಲ್ಲೇ ಕಾನ್ಸೆಪ್ಟ್ ಕಲಿಸೋದು ಹೇಗೆ? ಅಪ್ಪ ಅಮ್ಮ ಅಥವಾ ಗಾರ್ಡಿಯನ್ಸ್ ಏನ್ ಎಫರ್ಟ್ ಹಾಕಬೇಕಾಗತ್ತೆ? ಬನ್ನಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಂಪ್ಲೀಟ್ ಪ್ರಾಕ್ಟಿಕಲ್ ಶಿಕ್ಷಣ, ಜೀವನದ ಮೂಲಕ ಕಲಿಕೆ. ಸ್ನೇಹಿತರೆ, ಹೋಮ್ ಸ್ಕೂಲಿಂಗ್ ಬೇಸಿಕ್ ಕಾನ್ಸೆಪ್ಟ್ ಪ್ರಾಕ್ಟಿಕಲ್ ಎಜುಕೇಶನ್. ಮಕ್ಕಳು ಕಾರ್ಟೂನ್, ಆರ್ಟ್, ಸ್ಪೋರ್ಟ್ಸ್, ಟ್ರಾವೆಲಿಂಗ್ ಎಂಜಾಯ್ ಮಾಡಿದಷ್ಟು ಸಬ್ಜೆಕ್ಟ್ಸ್ ಎಂಜಾಯ್ ಮಾಡಲ್ಲ. ಹಾಗಾಗಿ ಅಂತ ಪ್ರಾಕ್ಟಿಕಲ್ ಎಜುಕೇಶನ್ಗೆ ಪೋಷಕರು ಫೋಕಸ್ ಮಾಡ್ತಿದ್ದಾರೆ. ಹೋಮ್ ಸ್ಕೂಲಿಂಗ್ನಲ್ಲಿ ಟ್ರಾವೆಲಿಂಗ್ ಜಾಸ್ತಿ ಇರುತ್ತೆ. ಅಂದರೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ಬೇಕಂತೇನಿಲ್ಲ, ಮನೆ ಪಕ್ಕದ ಪಾರ್ಕ್ನಲ್ಲೂ ಎಜುಕೇಶನ್ ಇರುತ್ತೆ. ಪೋಷಕರು ಮಕ್ಕಳನ್ನ ನೇರ ಇಂಡಸ್ಟ್ರಿ ಎಕ್ಸ್ಪರ್ಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ಉದಾಹರಣೆಗೆ ಮಗು ರಾಕೆಟ್ ಬಗ್ಗೆ ಕಲ್ತಿದ್ರೆ ಸೈನ್ಸ್ ಮ್ಯೂಸಿಯಂಗೆ ಹೋಗಿ ಅಲ್ಲಿರೋ ಎಕ್ಸ್ಪರ್ಟ್ ಜೊತೆಗೆ ಇಂಟರಾಕ್ಷನ್ ಮಾಡಿಸ್ಬೋದು. ಜಾಮೆಟ್ರಿ ಓದ್ತಾ ಇದ್ರೆ ಸಿವಿಲ್ ಇಂಜಿನಿಯರ್, ಡಿಸೈನರ್ಸ್ ಹತ್ರ ಕರ್ಕೊಂಡು ಹೋಗ್ಬೋದು. ಆರ್ಟ್ಸ್ ಕಲಿತಾ ಇದ್ರೆ ಆರ್ಟಿಸ್ಟ್ ಹತ್ರ, ಲಿಟ್ರೇಚರ್ ಓದ್ತಾ ಇದ್ರೆ ಲೋಕಲ್ ಕವಿ ಹತ್ರ ಕರ್ಕೊಂಡು ಹೋಗ್ಬೋದು. ಕೈಮಗ್ಗದ ಫ್ಯಾಕ್ಟ್ರಿ, ಮಡಿಕೆ ತಯಾರಿಕೆ, ಆರ್ಟ್ ವರ್ಕ್ಶಾಪ್ಗಳು, ಮ್ಯೂಸಿಕ್ ಈವೆಂಟ್ಗಳು, ಝೂನಲ್ಲೂ ಕೂಡ ಶಿಕ್ಷಣ ಸಿಗುತ್ತೆ. ಸಫಾರಿಗೆ ಕರ್ಕೊಂಡು ಹೋಗ್ಬೋದು. ಈಗಿನ ಪೋಷಕರು ಡಾಕ್ಟರ್ಸ್, ಮೆಡಿಕಲ್ ಸ್ಟಾಫ್ಸ್ ಹತ್ರ ಕರ್ಕೊಂಡು ಹೋಗಿ ಮಕ್ಕಳಿಗೆ ಬಯಾಲಜಿ ಪಾಠವನ್ನು ಹೇಳ್ಕೊಡ್ತಿದ್ದಾರೆ ರಿಯಲ್ ಆಗಿ. ಮಕ್ಕಳು 5-6ನೇ ವಯಸ್ಸಿಗೆ ಮೆಡಿಕಲ್ ಕಾಲೇಜ್, ಆಪರೇಷನ್ ಥಿಯೇಟರ್ಸ್, ITI ಕಾಲೇಜ್ ಎಲ್ಲ ವಿಸಿಟ್ ಮಾಡ್ತಾ ಇದ್ದಾರೆ. ಏನೋ ಟ್ರಿಪ್ ಹಾಗೂ ವೆಕೇಶನ್ನಲ್ಲೇ ಮಕ್ಕಳಿಗೆ ಹಿಸ್ಟ್ರಿ ಎಜುಕೇಶನ್ ಸಿಗ್ತಾ ಇದೆ. ನಾವು ಬುಕ್ಕಲ್ಲಿ ಬೇಲೂರು ಹಳೆಬೀಡು ನೋಡಿದ್ವಿ. ಹೋಮ್ ಸ್ಕೂಲಿಂಗ್ನಲ್ಲಿ ಇದರ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸೇ ಸಿಗಬಹುದು. ಅವರಿಗೆ ಓಡಾಟದಲ್ಲೇ ಹಿಸ್ಟ್ರಿ ಕಲಿಬಹುದು, ಜೊತೆಗೆ ಕಲ್ತಿದ್ದನ್ನೆಲ್ಲ ನೋಟ್ಸ್ ಮಾಡ್ಕೋಬಹುದು. ಅಲ್ಲದೆ ಒಂದು ಮಗುಗೆ ಕ್ರಿಕೆಟ್ ಮೇಲೆ ಇಂಟ್ರೆಸ್ಟ್ ಇದೆ ಅಂದರೆ ರನ್ ರೇಟ್, ಆವರೇಜ್, ಸ್ಟ್ರೈಕ್ ರೇಟ್ ಲೆಕ್ಕ ಹಾಕೋದೆ ಮ್ಯಾಥ್ಸ್ ಟೀಚಿಂಗ್ ಆಗಿಬಿಡ್ಬೋದು. ಮನೆ ಗೋಡೆ ಮೂಲೆಗಳೇ ಪೈಥಾಗೋರಸ್ ಥಿಯರಮ್ ಕಲಿಯೋ ದಾರಿ ಆಗ್ಬೋದು. ಜೊತೆಗೆ ಸ್ಕೂಲ್ ಇಲ್ಲದೆ ಇರೋದ್ರಿಂದ ಕ್ರಿಕೆಟ್ ಸೇರಿದ ಹಾಗೆ ಅವರಿಗಿಷ್ಟವಾದ ಸ್ಪೋರ್ಟ್ಸ್ಗೆ, ಡ್ಯಾನ್ಸ್, ಮ್ಯೂಸಿಕ್ನಂತಹ ಆರ್ಟ್ಸ್ಗೆ ಹೆಚ್ಚು ಫೋಕಸ್ ಮಾಡಿಸ್ಬೋದು. ಹಾಗಾಗಿ ಅದರಲ್ಲೇ ಅವರು ಫ್ಯೂಚರ್ ರೂಪಿಸಿಕೊಳ್ಳೋ ಚಾನ್ಸ್ ಸಿಗುತ್ತೆ. ಇನ್ನು ಓದೋದು ಕ್ಲಾಸ್ ಅಂತ ಬಂದಾಗ ನೀವೇ ಇಂಟ್ರೆಸ್ಟಿಂಗ್ ಆಗಿ ಪಾಠ ಮಾಡೋಕೆ ಗೊತ್ತಿದೆ ಅಂದರೆ, ಟೈಮ್ ಇದೆ ಅಂದರೆ ನೀವೇ ಪಾಠ ಮಾಡ್ಬೋದು. ಇಲ್ಲದೆ ಹೋದರೆ ಆಗಲೇ ಹೇಳಿದ ಹಾಗೆ NIOS ಕೋರ್ಸ್ಗಳಿವೆ. NIOS ಕೋರ್ಸ್ಗಳ ಕ್ಲಾಸಸ್ ಯೂಟ್ಯೂಬ್ನಲ್ಲೂ ಸಿಗ್ತವೆ. NIOS ವೆಬ್ಸೈಟಿಗೆ ಹೋದರೆ ಆನ್ಲೈನ್ ಕೋರ್ಸ್ ಮೆಟೀರಿಯಲ್ ಸಿಗುತ್ತೆ. ಅಂದರೆ ನೋಟ್ಸ್ ಹಾಗೂ ವಿಡಿಯೋ ಲಿಂಕ್ ಫ್ರೀ ಆಗಿ ಸಿಗುತ್ತೆ. ನೀವು ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇದ್ದೀರಾ. 32 ಸಬ್ಜೆಕ್ಟ್ಗೆ ಮೆಟೀರಿಯಲ್ ಸಿಗುತ್ತೆ. ಸೊ ಮಕ್ಕಳು ಯಾವಾಗ ಬೇಕಾದರೂ, ಎಲ್ಲಾದರೂ, ಎಷ್ಟು ಬೇಕಾದರೂ ಅವ್ರ ಚಾಯ್ಸ್ ಓದ್ಬೋದು, ಕೇಳ್ಬೋದು. ಪೀರಿಯಡ್ಸ್ ಇಲ್ಲ, ಕಷ್ಟವಾದ ಶೆಡ್ಯೂಲ್ ಇಲ್ಲ. NIOS ಕೋರ್ಸ್ ತಗೊಳ್ಳಿಲ್ಲ ಅಂದರೂ ಕೂಡ ಮಕ್ಕಳಿಗೆ ಅವರಿಷ್ಟದ ಕಾನ್ಸೆಪ್ಟ್ ಮೂಲಕ ಪಾಠ ಅರ್ಥ ಮಾಡಿಸ್ಬೋದು. ಕೆಲ ಪೋಷಕರು ಮನೆಯಲ್ಲೇ ಮಿನಿ ಲೈಬ್ರರಿ ರೆಡಿ ಮಾಡಿ ಪುಸ್ತಕಗಳೊಂದಿಗೆ ಸಂಬಂಧ ಬೆಳೆಸ್ತಾ ಇದ್ದಾರೆ. ಹಾಗಂತ ಎಲ್ಲರೂ ಮನೆಯೇ ಲೈಬ್ರರಿ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಪಬ್ಲಿಕ್ ಲೈಬ್ರರಿ ಬಳಸಿ ಮಕ್ಕಳಿಗೆ ಪಾಠ ಹೇಳೋರು ಇದ್ದಾರೆ. ಸೊ ಸ್ನೇಹಿತರೆ, ನೀವು ಯಾವ ಸ್ಟಡಿ ರೆಫರ್ ಮಾಡಿದ್ರು ಕೂಡ 20-30% ಮಕ್ಕಳಿಗೆ ಸ್ಕೂಲ್ ಆಂಗ್ಸೈಟಿ ಅಂದರೆ ಕ್ಲಾಸಸ್ ಬಗ್ಗೆ ಆತಂಕ, ಡಿಪ್ರೆಷನ್ ಸಮಸ್ಯೆ ಇರೋದು ಗೊತ್ತಾಗುತ್ತೆ. ಸೊ ಬ್ರೈನ್ ಡೆವಲಪ್ ಆಗೋ ಸ್ಟೇಜ್ನಲ್ಲಿ ಮಕ್ಕಳಿಗೆ ಡಿಪ್ರೆಷನ್ ಇರೋದು, ಬೇರೊಬ್ಬರ ಹತ್ರ ಹೋಗಿ ಕಲಿಯೋದನ್ನು ಒಂದಷ್ಟು ಪೋಷಕರು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಇದೇ ಕಾರಣಕ್ಕೆ ಹೋಮ್ ಸ್ಕೂಲಿಂಗ್ ಟ್ರೆಂಡ್ ಆಗ್ತಾ ಇದೆ. ಹೊರಗೆ ಎಕ್ಸ್ಪರ್ಟ್ಸ್ ಮೀಟ್ ಮಾಡೋದ್ರಿಂದ ಅವರ ಸೋಷಿಯಲ್ ಇಂಟರಾಕ್ಷನ್ ಜಾಸ್ತಿ ಆಗ್ತಾ ಇದೆ. ಲೈಫ್ ಕೂಡ ಕಲಿತಾ ಹೋಗ್ತಿದ್ದಾರೆ. ಹಾಗಂತ ಎಕ್ಸ್ಪರ್ಟ್ಸೇ ಬೇಕಾ, ಅವ್ರನ್ನೇ ಹುಡ್ಕೊಂಡು ಹೋಗಬೇಕಾ? ಖಂಡಿತ ಇಲ್ಲ. ಹೆಚ್ಚಿನ ಕಾನ್ಸೆಪ್ಟ್ಗಳನ್ನು ಪೇರೆಂಟ್ಸೇ ಅರ್ಥ ಮಾಡಿಸ್ಬೋದು ಎಜುಕೇಟೆಡ್ಸ್ ಆಗಿದ್ದಾರೆ. ಅಥವಾ ಮನೆ ಪಕ್ಕದಲ್ಲಿರೋ ಬೇರೆ ಬೇರೆ ಕೆಲಸ ಮಾಡೋರೊಂದಿಗೆ ಇಂಟ್ರ್ಯಾಕ್ಟ್ ಮಾಡಿಸ್ಬೋದು. ಅಫ್ಕೋರ್ಸ್ ಇಲ್ಲಿ ಪೋಷಕರು ಮಕ್ಕಳಿಗಾಗಿ ಹೆಚ್ಚು ಟೈಮ್ ಕೊಡಲೇಬೇಕಾಗತ್ತೆ. ಸೊ ಟೈಮ್ ಇರಬೇಕು ಪೇರೆಂಟ್ಸ್ ಹತ್ರ. ವರ್ಕಿಂಗ್ ಕಪಲ್ಗೆ, ಫುಲ್ ಟೈಮ್ ವರ್ಕ್ ಮಾಡ್ತಿರೋರಿಗೆ ಕಷ್ಟ. ಆದರೆ ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ, ಫ್ರೀಲ್ಯಾನ್ಸರ್ಗಳಿಗೆ ಈಸಿ ಆಗ್ಬೋದು. ಎಜುಕೇಟೆಡ್ ಕೃಷಿಕರಿಗೆ, ಹೈ ಬಿಸ್ನೆಸ್ ಇನ್ಕಮ್ ಇರೋರಿಗೆ, ಹೆಚ್ಚು ದುಡ್ಡಿರೋ ಕಪಲ್ಸ್ಗೆ ಇದು ಸ್ವಲ್ಪ ಈಸಿ ಆಗ್ಬೋದು. ಸೊ ಈ ಕಾನ್ಸೆಪ್ಟ್ ಕೇಳಿದ್ಮೇಲೆ ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.